ಪೀಣ್ಯ ಫ್ಲೈಓವರ್ ಮತ್ತೆ ಕ್ಲೋಸ್ ಆಗಿದೆ, ಸಂಚಾರ ಬಂದ್ ಮಾಡಲಾಗಿದೆ. ಫ್ಲೈಓವರ್ನಲ್ಲಿ 10 ದಿನ ರಾತ್ರಿ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿರುವಂತಹ ಹಿನ್ನೆಲೆ ಈಗ 10 ದಿನ ರಾತ್ರಿ ಹೊತ್ತು ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಮತ್ತೆ ಪೀಣ್ಯ ಫ್ಲೈಓವರ್ನಲ್ಲಿ ವಾಹನ ಸಂಚಾರ ನಿರ್ಬಂಧ. ನಿನ್ನೆಯಿಂದ ಆಗಸ್ಟ್ 5ರವರೆಗೆ ಒಟ್ಟು 10 ದಿನ ನಿರ್ಬಂಧವನ್ನು ವಿಧಿಸಲಾಗಿದೆ. ಹಗಲು ವೇಳೆ ಸಂಚಾರಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ವಾಹನ ಸವಾರರು ಪರ್ಯಾಯ ಮಾರ್ಗವನ್ನು ಬಳಸುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಪದೇ ಪದೇ ಈ ಒಂದು ಪೀಣ್ಯ ಫ್ಲೈಓವರ್ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರ್ತವೆ. ಹಾಗಾಗಿ ಮತ್ತೆ ಸಂಚಾರವನ್ನು ಸ್ವಲ್ಪ ದಿನಗಳ ಕಾಲ ಬಂದ್ ಮಾಡಲಾಗಿದೆ. ರಾತ್ರಿ ಹೊತ್ತು ಸಂಚಾರ ಮಾಡುವಂಥವರು ಬದಲಿ ಮಾರ್ಗವನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಈಗ ನಿರ್ಧಾರವನ್ನು ಮಾಡಲಾಗಿದೆ. ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿರುವಂತಹ ಹಿನ್ನೆಲೆ 10 ದಿನಗಳ ಕಾಲ ಫ್ಲೈಓವರ್ ಮಾರ್ಗವನ್ನು ರಾತ್ರಿ ಹೊತ್ತು ಬಂದ್ ಮಾಡಲಾಗುತ್ತೆ. ಬೇರೆ ಪರ್ಯಾಯ ಮಾರ್ಗಗಳನ್ನು ಬಳಸಬೇಕು ಅಂತ ಈಗ ನಿರ್ದೇಶನವನ್ನು ಕೊಡಲಾಗಿದೆ. ಇನ್ನು ಬೆಳಗ್ಗೆ ಹೊತ್ತು ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ, ಆರಾಮಾಗಿ ಓಡಾಟವನ್ನು ಮಾಡಬಹುದಾಗಿದೆ. ರಾತ್ರಿ ಹೊತ್ತು 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ಮಾತ್ರ. ಇನ್ನು ಶನಿವಾರ ಭಾನುವಾರ ಕೂಡ 12 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಇರುತ್ತೆ. ಹಾಗಾಗಿ ಬೆಳಗ್ಗೆ ಹೊತ್ತೇನು ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ಟ್ರಾಫಿಕ್ ಜಾಮ್ ಉಂಟಾಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ನಿರ್ಮಾಣ ಮಾಡಿರುವಂಥ ಫ್ಲೈಓವರ್ ಇದು ಆ ಭಾಗದಲ್ಲಿ. ಯಾಕಂದರೆ ತುಮಕೂರು, ಮಂಗಳೂರು, ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಳ್ಳುವಂಥ ಈ ಫ್ಲೈಓವರ್ ಮಹತ್ತರ ಸ್ಥಾನವನ್ನು ಪಡ್ಕೊಂಡಿದೆ ಆ ಭಾಗದಲ್ಲಿ. ಹಾಗಾಗಿ ಅದನ್ನು ಬಂದ್ ಮಾಡುವಂಥ ಸಾಧ್ಯತೆ ಇಲ್ಲ. ರಾತ್ರಿ ಹೊತ್ತು ಮಾತ್ರ ಬಂದ್ ಮಾಡ್ತಾರೆ. ಸ್ವಲ್ಪ ಡಾಂಬರೀಕರಣ ಕಾಮಗಾರಿ ಹಾಕ್ತಾ ಇರುವಂಥ ಹಿನ್ನೆಲೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ.